ಎಲ್ರು ಹೇಗಿದ್ದೀರಾ? ಇದು ನನ್ನ ಫಸ್ಟ್ ವ್ಲಾಗ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಕೆಲವರು ನನ್ನನ್ನು ಓಲಾಡಿಯ ಫನ್ ಆ್ಯಂಡ್ ಕಿಚನಲ್ಲಿ ನೋಡಿರ್ಬೋದು. ಹಾಗೆ ಒಂದು ವ್ಲಾಗ್ ಮಾಡುವ ಅಂತ ಅನಿಸ್ತು. ಹಾಗೆ ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ, ಅದು ಕೂಡ ಒಂದು ತೋಟದಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತಿನ ನನ್ನ ಎಲ್ಲ ದಿನಚರಿಯನ್ನು ನಿಮ್ಮ ಮುಂದೆ ತೋರಿಸ್ತೀನಿ, ಹೇಗೆಲ್ಲ ನಾನು ಇರ್ತೀನಿ ಅಂತೇಳಿ. ಪ್ಲೀಸ್ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು, ನಿಮ್ಮ ಸಪೋರ್ಟ್ ನಮಗಿರಬೇಕು. ತೋಟಕ್ಕೆಲ್ಲ ಬಂದರೆ ನಮಗೆ ವ್ಯಾಯಾಮ ಆದಾಗೂ ಆಗ್ತದೆ, ಅಡಿಕೆ ಎಕ್ಕಿದಾಗೂ ಆಗ್ತದೆ, ನಮಗೆ ಬ್ಲಾಗ್ ಆದಾಗೂ ಆಗ್ತದೆ. ನೋಡಿ ಅಡಿಕೆ ಉಂಟು, ಅಡಿಕೆ ಎಕ್ತಾ ಇರೋದು ತುಂಬ ಬೀಳುದಿಲ್ಲ ಇಲ್ಲಿ, ಯಾಕಂದರೆ ಡೈಲಿ ನಾವು ಬರ್ತೇವೆ ಇಕ್ಕಿಕೊಂಡು, ಹಾಗಾಗಿ ತುಂಬ ಇರೋದಿಲ್ಲ ಅಡಿಕೆ ಎಲ್ಲ. ಹಾಗೆ ನೋಡಿ ಇಲ್ಲೆಲ್ಲ ಬಿದ್ದಿದೆ ಅಡಿಕೆ. ತುಂಬ ಅಡಿಕೆ ಉಂಟು, ಬಿದ್ದಿದೆ. ಆದರೆ ನಿಮ್ಮ ಕಡೆ ಎಲ್ಲ ಮದ್ದೆಲ್ಲ ಬಿಟ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ. ನೋಡಿ ನೇಚರ್ ಹೇಗಿದೆ ಅಂತೀವಿ. ಹಾಗೆ ಇವತ್ತು ನಮ್ಮ ಫಸ್ಟ್ ಬ್ಲಾಗ್ ತೋಟದಲ್ಲಿ ಶುಭಾರಂಭಗೊಂಡಿದೆ. ಹಾಗೆ ನೋಡಿ ಈಗ ಇದನ್ನು ಇಳಿದುಕೊಂಡು ಆಗುವಾಗಲೇ ನಮಗೆ ಸುಸ್ತಾಗ್ತದೆ, ಒಂಥರ ವ್ಯಾಯಾಮ. ಅಲ್ಲಿಯವರಿಗೆಲ್ಲ ಇಂಥದ್ದು ವ್ಯಾಯಾಮ. ವಿಡಿಯೋ ನೋಡಿ, ಅಷ್ಟು ಕೆಳಗೆ ಒಂಥರ ಗುಂಡಿ ಕೆಳಗೆ ಸ್ವಲ್ಪ, ಹಾಗೆ ಹತ್ತಿಳುವಾಗ ಹೆದರಿಗೂ ಆಗ್ತದೆ. ಇವರಿಗೆಲ್ಲ ಅದರ ಅಭ್ಯಾಸ ಉಂಟಲ್ಲ, ನಂದು ಜಸ್ಟ್ 6 ಮಂತ್ ಆದದಷ್ಟೇ ಮ್ಯಾರೇಜ್ ಆಗಿ, ಹಾಗೆ ತುಂಬ ಹೆದರಿಕೆ ಆಗ್ತದೆ. ಅಂದರೆ ಈ ಥರ ಪ್ಲೇಸಲ್ಲಿ ನಾನು ಹೋಗೂ ಇಲ್ಲ. ನಮ್ಮ ಆಚೆ ಎಲ್ಲ ಅಂದರೆ ತುಂಬ ಲೆವೆಲ್ ಆದ ಕಾರಣ ನಮಗಾದರೂ ಅಲ್ಲಿ ಸ್ವಲ್ಪ ಕಂಫರ್ಟೇಬಲ್ ಆಗ್ತದೆ. ಇಲ್ಲಿ ಅಂದರೆ ತುಂಬ ಗುಂಡಿ ಅಲ್ಲ, ಹೋಗ್ಲಿಕ್ಕೂ ಹೆದರಿಕೆ ಆಗ್ತದೆ ನಮಗೆ. ಹಾಗೆ ಅಭ್ಯಾಸ ಇಲ್ಲ, ಇವರಷ್ಟು ಸ್ಪೀಡ್ ಇಲ್ಲವೇ ಇಲ್ಲ. ನಾನು ಅಲ್ಲಿರುವಾಗ ಇವರು ಒಂದು ಕೋಡಿ ತಲುಪಿಡ್ತಾರೆ. ಹಾಗೆ ನೋಡಿ ಎತ್ತಿಳಿಯೋದು ನೋಡ್ಬೋದು ಎಷ್ಟು ಎತ್ತರ ಉಂಟು ಅಂತೇಳಿ. ಹಾಗೆ ನೋಡಿ ಅಲ್ಲಿಂದ ಹೀಗೆ ಒಂಥರ ಗ್ಯಾಲರಿ ಟೈಪ್ ನಮ್ಮದು. ನಮಗೆ ಯಾವ ಜಿಮ್ ಐಟಮ್ಸ್ ಕೂಡ ಬೇಕಾಗಿಲ್ಲ, ಇಲ್ಲಿಂದನೇ ಹತ್ತಿಳಿದ್ರೆ ಸಾಕು. ಡೈಲಿ ಬಂದು ಎಲ್ಲ ಎಕ್ಸಸೈಸ್ ಇಲ್ಲಿಂದಲೇ ಸಿಗ್ತದೆ ನಮಗೆ. ಹಾಗೆ ಮತ್ತು ಅಲ್ಲೊಂದು ಬಾವಿ ಉಂಟು, ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ಹತ್ತಿಕೊಂಡು ಹೋಗ್ಬೇಕಂದ್ರೇ ಭಾರಿ ಕಷ್ಟ. ಹಾಗೆ ನೋಡಿ ಅವರೇ ಹತ್ತಿಲಿಬೇಕಷ್ಟೇ, ನನ್ನಿಂದ ಆಗ್ಲಿಕ್ಕೆ ಇಲ್ಲಿದೆಲ್ಲ. ನೋಡಿ ನೇಚರ್ ಹೇಗುಂಟು ಅಂತ ನೋಡಿ ಅಮ್ಮ. ಇಂಥ ನೇಚರ್ ಎಲ್ಲ ಹಳ್ಳಿಗಳಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ. ನೋಡಿ ಹಾಗೆ ಈಗ ಒಂದು ಕೆರೆ ತೋರಿಸ್ತೀನಿ ನೋಡಿ, ಎಷ್ಟು ಚಂದ ಉಂಟು ಅಂತ ಹೇಳಿ. ಬನ್ನಿ ತೋರಿಸ್ತೀನಿ ಎಷ್ಟು ಚಂದ ಉಂಟು ಅಂತ ನೋಡಿ. ಫುಲ್ ಬ್ಲೂ ಉಂಟು, ಎಲ್ಲ ನೀರೆಲ್ಲ ಬ್ಲೂ ಕಾಣ್ತದೆ, ಭಾರಿ ಚಂದ ಉಂಟು ನೋಡಿ ಅಂತೆ. ನೋಡಿ ಎಷ್ಟು ಚಂದ ಉಂಟು ಅಂತೇಳಿ ಅಲ್ಲ. ಇಂಥ ನೇಚರ್ನ ಮಧ್ಯೆ ಇಂಥದ್ದೊಂದು ಕೆರೆಯನ್ನು ನೋಡುವಾಗ ಹಾರುವಂತ ಆಗ್ತದಂತೆ. ಒಂಥರ ಸ್ವಿಮ್ಮಿಂಗ್ ಪೂಲ್ ಇದ್ದಾಗ ಉಂಟು ಈ ಕೆರೆಯಲ್ಲದ್ದು. ಹಾಗೆ ಒಂದು ಈಜಲಿಕ್ಕೆ ಬರ್ತಿದ್ರೆ ಚಂದ ಸ್ವಿಮ್ಮಿಂಗ್ ಮಾಡ್ಬೋದಿತ್ತು, ಒಂದು ಕೈ ನೋಡ್ಬೋದಿತ್ತು. ಹಾಗೆ ನೀರು ನೋಡುವಾಗ ಆಸೆ ಆಗ್ತದೆ ಒಂಥರ. ಈ ಸೆಕೆಗೆಲ್ಲ ಇಂಥ ನೀರನ್ನೆಲ್ಲ ನೋಡುವಾಗ ವಾವ್ ಅಂತ ಅನಿಸ್ತದೆ, ಒಮ್ಮೆ ಸ್ವಿಮ್ಮಿಂಗ್ ಮಾಡುವ ಅಂತ ಅನಿಸ್ತದೆ, ಅಷ್ಟು ಚಂದ ಉಂಟು. ಹಾಗೆ ನೋಡಿ ಆಚೆಲ್ಲ ರಬ್ಬರ್ ಮರ ಕಡಿತಿದ್ದಾರೆ ಈಗ. ಹಾಗೆ ಹೋಗುವ
ಹೋಗುವ, ಇಲ್ಲದ್ರೆ ನಾನು ಇಲ್ಲಿಯೇ ಬಾಕಿ ಆಗ್ಬೋದು. ಅವರೊಂದು ಮೈಲಿ ತಲುಪಿ ಇಲ್ಲಿದ್ದವರು ಅಲ್ಲಿ ತಲುಪಿ ಕೂಡ ಆಯಿತು. ಹಾಗೆ ಓವರ್ ಸ್ಪೀಡ್ ನಾವು ಒಂದೊಂದು ಹೆಜ್ಜೆ ಹಾಕೊಂಡು ಬರುವಾಗ ಆಗ್ತದೆ. ಹಾಗೆ ಇದನ್ನು ಎತ್ತಿಲಿವಾಗಲೇ ಇಲ್ಲಿ ಕಾಲು ನೋವಿನವರೆಲ್ಲ ಬಂದರೆ ಹತ್ತಿ ಇಳಿದ ಹಾಗೆ ದನಕ್ಕೆ. ಇದು ನೋಡಿ ಬಸವನಲ್ಲು. ಈಗ ಇದರದ್ದೇ ಎಲ್ಲ ತೋಟಕ್ಕೆ ಬಂದರೆ ಇಂಥದ್ದೇ ಇರುವುದು ಈಗ ಬಸವನಲ್ಲು. ಇಂಥದನ್ನೆಲ್ಲ ದನಕ್ಕೆಲ್ಲ ಕೊಡುವಾಗ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದ್ರೆ ದನ ತಿನ್ನೋದೆಲ್ಲ. ನೋಡಿ ನನ್ನ ಹಸ್ಬೆಂಡ್ ಈಗ ಕೆರೆಗೆ ಇಳಿತಾ ಇದ್ದಾರೆ. ಇಡ್ಬೇಡಿ ಮಾರೆ, ಇದು ನೋಡಿ ಅಂತೆ ಜೋಕಾಲಿ ಥರ. ಹಾಗೆ ಅದು ನೋಡಲಿಕ್ಕೆ ಮಾತ್ರ ಗುಂಡಿಲದಾಗೆ ಕಾಣೋದು, ಆದರೆ ಕೆಸರು ಒಳಗೆ ಸ್ವಲ್ಪ ಕಾಲೆಲ್ಲ ತಾರ್ತದೆ. ಹಾಗೆ ಕ್ಯಾಚ್ ಹಿಡಿಯುದು ಅಂತ. ನಾನು ಹೇಗೆ ಕ್ಯಾಚ್ ಹಿಡಿಯುದು? ವ್ಲಾಗ್ ಮಾಡೋದಲ್ಲ ಕ್ಯಾಚ್ ಹಿಡಿಯುದಾ? ಇಲ್ಲಿ ಹಾಕಿ ಮತ್ತೆ ಹೆಕ್ಕುವ, ಆಯ್ತಾ? ಹಾಗೆ ಇಲ್ಲೆಲ್ಲ ಹಾವೆಲ್ಲ ಇರ್ತದೆ. ಎಂತ ಮಾರೆ, ಸ್ವಲ್ಪ ನೋಡ್ಕೊಂಡು ಬರೀರಿ, ಇಲ್ಲ ಹಾವಿಡ್ತದೆ. ಎಂತಾಯ್ತು? ಹಾವಿತ್ತಾ ನೋಡಿ ಎಂತ ಆಗಿದೆ ಅಂತೇಳಿ. ಅಂದ್ರೆ ಒಳ್ಳೆ ಇರ್ತದೆ ಇಲ್ಲಿ ಅದು, ಅಂದ್ರೆ ಕಚ್ಚು, ಅದು ವಿಷ ಅಲ್ಲ. ಅದರಲ್ಲಿ ತುಂಬಾ ವಿಷ ಇರುದಿಲ್ಲ, ಅದು ವಿಷಯವೇ ಇಲ್ಲ ಅದು. ಹಾಗೆ ಮಾತ್ರ ನಮ್ಗೆ ನೋಡುವಾಗ ಹೆದರಿಕೆ ಆಗ್ತದೆ ಅಷ್ಟೇ. ಅದು ಹಾವು ಅಂತ ಹೇಳಿದ್ರೆ ಯಾರಿಗೆ ಹೆದರಿಕೆ ಆಗೋದಿಲ್ಲಲ್ಲ. ಹಾಗೆ ಹಾಗೆ ನನ್ನ ಮೇಲೆ ಹೋಗುವ. ಈ ಪರ್ವತವನ್ನು ಹತ್ತಿಲ್ಬೇಕಾದ್ರೆ ಸಾಕಾಗ್ತದೆ. ನೋಡಿ ಹೇಗೆ ಉಂಟು ಅಂತೇಳಿ. ಚಿಟ್ಟೆ ನೋಡಿ ಅಂತ, ಚಿಟ್ಟೆ ಎಷ್ಟು ಚಂದ ಉಂಟು ಅಂತೇಳಿ. ಎಷ್ಟು ಚಂದದ ಚಿಟ್ಟೆ. ಹೋಯ್ತದ ಇಲ್ಲಿಗೆ ಹೋಯ್ತು ಅಂತೆಲ್ಲ ತಗೋದಿಲ್ಲ, ಕಾಣಿಸ್ತದ. ಝೂಮಲ್ಲಿ ಉಂಟು ತುಂಬ. ಹಾಗೆ ಹಾರ್ಡ್ ವರ್ಕರ್ ಹಸ್ಬೆಂಡ್. ಅದನ್ನು ಹಾಗೆಲ್ಲ ಹೇಳಲಿಕ್ಕಿಲ್ಲ. ಇಲ್ಲಿ ನೋಡಿ ಮಿಸ್ಟರ್ ಪರ್ಫೆಕ್ಟ್ ಮ್ಯಾನ್. ನಮ್ಮ ವ್ಲಾಗ್, ಇವತ್ತಿನ ವ್ಲಾಗ್ ತೋಟದಲ್ಲೇ ಆಯಿತು. ಹಾಗೆ ಪರ್ವತವನ್ನು ಹತ್ತಿ ಇಳಿಬೇಕಂತ ಹೇಳಿದರೆ ಸ್ವಲ್ಪ ನೋಡಿಕೊಂಡೇ ನಡಿಬೇಕಷ್ಟೆ. ಹಾಗೆ ಉಂಟು ತೋಟ ನಮ್ಮದು. ಹಾಗೆ 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 ಇಲ್ಲಿ ನೋಡಿ, ಇಲ್ಲಿ 2 ಅಡಿಕೆ ಬಿದ್ದಿದೆ. ಎಷ್ಟು ಅಡಿಕೆ ಇವತ್ತು, ತುಂಬ ಅಡಿಕೆ ಬಿದ್ದಿದೆ ಮಾತ್ರ. ಅದು ನಿನ್ನೆ ಗಾಳಿ ಮಳೆ ಎಲ್ಲ ಇತ್ತಲ್ಲ, ಹಾಗೆ ತುಂಬ ಬಿದ್ದಿದೆ. ನೋಡುವ, ಹೋಗುವ. ನನಗೆ ಮಾತ್ರ ಸಾಕಾಯಿತು ಇದನ್ನು ಹತ್ತಿಲಿವಾಗ. ಇವರೇ ಇವರಿಗೆ ಪಬ್ಲಿಸಿಟಿ ಇಷ್ಟೇ ಇಲ್ಲ ಅಂತೆ. ಫಸ್ಟ್ ವ್ಲಾಗಲ್ಲಿ ಎಷ್ಟು ವೈರಲ್ ಆಗ್ತದಲ್ವ. ಸ್ಟಾರ್ಟ್ ಮಾಡುದು ಇದ್ದೀನಿ. ನನಗೆ ಸಾಕಾಯ್ತು ಇಲ್ಲಿ ಹತ್ತಿಲಿವಾಗ. ಅವರು ಆಚೆಯಿಂದ ಬರ್ತಿದ್ದಾರೆ. ಹಾಗೆ ಹೋಗುವ.
ಅಲ್ಲಿಂದ ದನ ಉಂಟು, ಅದಕ್ಕೆ ಇದನ್ನು ಹಾಕುವ ಅಂತ ಅದು ತಿಂತದೆ. ಹಾಗೆ ಎಲ್ಲಿಂದ ದಾರಿ ಅಂತಲೇ ಗೊತ್ತಾಗೋದಿಲ್ಲ ಇಲ್ಲಿ. ಈ ಪರ್ವತ ಹತ್ತಿಳಿವಾಗ ನೋಡಿವ ಹೋಗುವ. ಹಾಗೆ ಒಮ್ಮೆ ಹೋಗುವ ಮೇಲೆ. ಸಾಕಾಯ್ತು ಹತ್ತಿ ನೋಡಿ. ಅಕ್ವೇರಿಯಂ ಕ್ಲೀನ್ ಮಾಡ್ತಿದ್ದಾರೆ. ಹೇಗಾಗಿದೆ ನೋಡಿ. ಹಾಗೆ ಕ್ಲೀನ್ ಮಾಡುವ ಅಂತೇಳಿ. ಮೀನುಗಳು ಇಲ್ಲಿ ನೋಡಿ, ಮೀನು ಎಷ್ಟೆಷ್ಟು ಕಲರ್ ಮೀನು ಉಂಟು ಅಂತಾರೆ. ನಮ್ಮ ಯಜಮಾನ್ರಿಗೆ ಅದೇ ಕೆಲಸ. ಶಾಪಿಗೆ ಹೋದರೆ ಯಾವುದಾದ್ರೂ ಮೀನು ಇಟ್ಕೊಂಡು ಬರ್ತಾರೆ, ಮತ್ತೆ ಯಾರಿಗೆ ಗೊತ್ತಾಗದಾಗೆ ಇದಕ್ಕೆ ಹಾಕಿ ಬಿಡ್ತಾರೆ. ಇಲ್ಲಿ ನಾನು ಮೀನುಗಳಿಗೆ ಫುಡ್ ಹಾಕ್ತಿದ್ದೀನಿ, ನೋಡ್ಬೋದು ಹೇಗೆ ಬರ್ತದೆ ಅಂತ. ಅದಕ್ಕೆ ಹತ್ತಿರ ಬರುವಾಗಲೇ ಅದಕ್ಕೆ ಗೊತ್ತಾಗ್ತದೆ, ಹಾಗೆ ಬರ್ತದೆ ಅದು. ಮಳೆ ಗೊತ್ತುಂಟು, ಇವತ್ತು ತುಂಬ ಭಯಂಕರ ಮಳೆ. ತೋರಿಸ್ತೇನೆ, ಮಧ್ಯಾಹ್ನ ನಂತರ ಅಂತೂ ಫುಲ್ ಮಳೆ ಇಲ್ಲಿ. ತೋರಿಸ್ತೇನೆ, ಕಾಣ್ಬೋದು ನಿಮಗೆ ಮಳೆ. ಭಯಂಕರ ಮಳೆ. ಮಳೆ ಇವತ್ತಿನ ವಿಡಿಯೋ ನಾನಿಲ್ಲಿ ಎಂಡ್ ಮಾಡ್ತಿದ್ದೀನಿ. ಈ ಮಳೆಗೆ ಕೇಳಿಸ್ತಿದೆಯಾ ಅಂತ ಗೊತ್ತಿಲ್ಲ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.